ಜಗದ ಹಂಗ ಬಿಟ್ಟು ಜಗದಕ್ಕಿ ಗಣತಿ ಜಯಿಸಿ ಜಗಕ್ಕ ಕೈ ಮುಗದಕ್ಕಿ ಜಯ ಪ್ರಕಾಶ ಅಂದೇ ವಾಡಿ ಗೈ ವಿಷಾನ ಗುರುಗಾದ ತಾಕಿ ಯಾಕಂದ್ರೆ ನಾವು ಹಿಂಗೆ ಹೇಳಿವಿ ಮತ್ತೆ ಹಿಂಗೆ ಹೇಳಿ ಯಾಕಂದ್ರೆ ಮನುಷ್ಯನ ಬಾಯಾಗ ಹಾಕಂದ್ರೆ ಎಲ್ಲರಿಗೆ ತರ್ತದೆ ಬರ್ತದೆ ನಾವು ಜಾವ ಹೇಳಿಲ್ಲಂದ್ರೆ ನಮ್ಮ ಗೆಣಸು ಬಿರದೆ ಬೀಳ್ತದ ಬಿಡ್ಲಾಕ್ ಹೋಗಿಲ್ಲ ಹಂಗೆ ಹೇಳಬೇಕು ಅದಕ್ಕೆ ಇದ್ರ ಪ್ರಾಣ ಪೀಡಿ ವಿಷಯ ಹೇಳಿ ಮುಂದೆ ಆ ಸತ್ಪುರುಷರ ಬಗ್ಗೆ ಹಾಕ್ತದೆ ತಿಳ್ಕೊಂಡು ಯಾಕಂದ್ರೆ ಈ ನಮ್ಮ ಅಣ್ಣವರು ಅವರು ಎಲ್ಲ ನಾವೆಲ್ಲರೂ ಶಾಂತ ಆ ಜೀವನ ಬಗ್ಗೆ ನಾವು ಲಕ್ಷ್ಯ ಕೊಟ್ಟು ಹೇಳ್ಬೇಕಂತ ಹೇಳಿ ನಾನು ಮುಂದೆ ಬಂದು ಹಾಡ್ತಾ ಇದ್ದೀನಿ. ಮಗಳ ಪ್ರಾಣ ಯಾವಲ್ಲಿ ಹುಟ್ಟಿದ್ದು ಹೇಳಬೇಕು ಜನ ಜನ ನೀ ಬಣ್ಣ ಸಾಸಗಾಡ ಬದಗಳ ದೇಹಕ್ಕೆ ಬಂದು ಜೀವಗಂಡ ಅಂತ ಹೇಳಬೇಡ ಸೋಳ ಹೇಳ್ತಾಳಕಿ. ಅದೇ ಪ್ರಶ್ನೆಗೆ ತೋರ್ಗಂದ್ರೆ ನಾವು ಅಂದ್ರೆ ಅದು ಹಾಕಿ ಇಲ್ಲಕ್ಕಂದ್ರೆ ಚೌಕಿ ಏ ಮಗಳ ಪ್ರಾಣ ಹುಟ್ಟಿದ ಜಾಗ ಶಿರ ಹೇಳತೀನಿ ನಿನಗ ವಾದ ಹಾಕ ಬ್ಯಾಡ ಕುಂತು ಕೇಳ ಕಸಮೂಳ ಶುದ್ಧ ಅದ್ವೈತ ಬ್ರಹ್ಮನ ವಂಶ ಜೀವ ಅಂದ್ರು ಯತಿಗಳ ಚಿತ್ತಿ ತೀರಿ ಹೇಳತೀನಿ ಸದ್ಯ ಊರು ಸರಿಗ ಓಂನಾದ ಕರೆ ಬಿಂದು ರೂಪದಿಂದ ಪ್ರಾಣಂಕೂರ ಇದೇ ಮುಖ್ಯ ಪ್ರಥಮದಲ್ಲಿ ಜೀವದ ಜೀವ ಶೋಧ ಮಾಡಿ ನೋಡು ಪಂಚ ರತ್ನ ತಿಳಿಯುವುದು ನಿವಾರ ಶೋಧ ಮಾಡಿ ನೋಡು ಮೊದಲಿಗ ತಿಳಿಯುವುದು ಅಜರಾತ್ಮ ಆತ್ಮರಾಮ ಜನತೆ ಹಕ್ಕ ಕಂಡ ಅವರು ಅಜಮ ಸೇರುವುದಿಲ್ಲ ನಿನಗ ಶಾಶ್ವತ ಪ್ರಕಟ ಆ ಪರಮಾನಂದ ಪರಮ ಮೂರ್ತಿಯ ಆಯುಧ ನಿರ್ಮಾಣ ಆ ಪರಮಾನಂದ ಮೂರ್ತಿ ತಿಳಿಯಲಾಗೋ ಇವರ ಕಾರಣ ಸರ್ವಸಾಕ್ಷಿ ಅನಿಸಿದಂತ ಸರ್ವಸಾಕ್ಷಿ ಸ್ವಯಂ ವಸ್ತು ಸಾರ್ವಭೌಮ ಪದವಿ ಪಡೆದು ಅತ್ಯಂತ ದಿಶಾ ಉಪಮೆ ಇಲ್ಲ ಅವಾಗ ಜಗತ್ತೊಳಗ ಯಾವ ಸಾಮಾನ್ಯ ಉಪಮೆ ಇಲ್ಲ ಅವಾಗ ಜಗತ್ತೊಳಗ ಯಾವ ಸಾಮಾನ್ಯ ಶರೀರ ತಾಯಿ ಒಡದಾಗ 4 ತಿಂಗಳು ತಯಾರಾದ ಒಳಗೆ ಹಿಂದಿನ ಜೀವ ಬಂದು ಸೇರಲಾಗಿ ಈ 14 ಗ್ರಾಮದವರಿಗೆ ಹುಚ್ಚದ ತಿಳ್ಕೊಂಡ ಹೇಳೋರು. ಈಗ ನೀವು ನಗಿ ಅಡಿಗೆ ವಿಚಾರ ಮಾಡೋ ನಗಿ ಯಾವಾಗಲೇ ಬೇರುದೆ ಹಣ್ಣು ಸೇಬುಂಗ ಹಣ್ಣು ಮಾಯಿನ ಹಣ್ಣು ಬಾಳೆ ಇಲ್ಲ ಇವೆಲ್ಲ ಹಚ್ಚಬೇಕಾದ್ರೆ ಮೊದಲು ಜೀವ ಬೇಕಿಲ್ಲ ಮತ್ತು ಒಣಗಿದ ಹಚ್ತಿರ ಗಿಡ ಒಣಗಿದ ಹಚ್ಚಿದ ಗಿಡ ಚೀತ್ರ ಅನ್ನೋದು
ನೋಡ್ರಿ ಈ ಉಪರಾಟಿ ಶಾಸ್ತ್ರ ಅಂತ ಇದೇ ನಂತರ ವಿದ್ಯಾರ್ಥಿ ಇದು ಕವಿಗಳು ಹಾಗೆ ಮಾಡ್ಯಾರ. ಯಾಕಂದ್ರೆ ಈ ಪದ್ಯ ಮಾಡೋದಕ್ಕೆ ಹೆಣ್ಣು ಸುಳ್ಳು ಅಂದ್ರೆ ಮೊದಲು ನಾ ಹೆಣ್ಣಿನ ಪದನೇ ಆಡ್ತಿದ್ದೆ. ಇವೆಲ್ಲ ಮೊದಲು ಹಾಡಿನ ಪದಗಳನ್ನ ಅದು ಯಾಕೆ ಬಿಟ್ಟು ನಾ ಗಂಡಿನ ಪದ ಕಲ್ತೀನಿ ಅಂದ್ರೆ ಈಗ ಅಕ್ಕಿಗೆ ನಾವೆಲ್ಲ ಅಮಲು ಮಾಡ್ಬೇಕಾಗ್ತದೆ. ಅಲ್ಲಿ ಇವ್ರು ಬಸವನಾಳದಾಗ ಲಕ್ಷ್ಮಣ ಅಂತ ಹೇಳಿ ಹಳದಿ ಶಾಣವ ಬಹಳ ಭಾರಿ ಇದ್ದಲ್ಲಿ ತೀರ್ಕೊಂಡವ ನಾಯಕ. ಅವನಿಗೆ ನಮಗೆ ಹಾಡಿಕೆ ಇಟ್ಟಿದ್ರು ಎಲ್ಲಿ ಬಾಗಲಕೋಟೆಗೆ ಮೂಟಿ ಬಸವೇಶ್ವರ ಜಾತ್ರೆಗೆ ಅವ್ರ ಬಲಾರಗಳಿಗೆ ನಾ ಡಪ್ಪು ಹೊಡೆಯೋದ್ರಲ್ಲಿ ಇಡೀ ಸಭಾ ಎತ್ಬಿಡ್ತೇವೆ. ನೀ ಯಾಕಂತೇಳಿ ಇಲ್ರಿ ನಾ ಹೆಣ್ಣಿನ ಪದನೇ ಹಾಡ್ತೀನಿ, ಹೆಣ್ಣಿನ ಬಳಸಿ ಹಾಡ್ತೀನಿ, ಅದಕ್ಕೆ ಎದ್ದಿನಿ ಅಂತ ಹೇಳಿ ಅದು ಸಜ್ಜಾಗೋಲ್ಲ. ಅದು ಮತ್ತೆ ಅಲ್ಲಿ ಹೆಣ್ಮಗಳು ಬಂದಿರೋ ಕೊಡ್ಲಿಕ್ಕೆ ಬರೋ ಅಕ್ಕಿಗೆ ಸೂರ್ಯನ ಕುಂದಿಸ್ಬಿಟ್ರು ಅವರು. ಬ್ಯಾಡಿ ಬ್ಯಾಡಿದು ಅಂತ ತಿಳ್ಕೊಂಡು ನಾ ಹರದೇಶಿ ಕಲ್ತೀನಿ. ವಿದ್ಯಾಶ್ರೀ ಹೇಳಿದ್ದೇನೆ ಸುಳ್ಳ. ಅದಕ್ಕ 4 ತಿಂಗಳಿಗೆ ಪ್ರಾಣ ಹೆಂಗ್ ಸೇರ್ತ ತಂಗಿ, ಇದು ಎಲ್ಲ ಗೋಪಶಾಸ್ತ್ರ ಎಲ್ಲಿದೆ ಏನು ತಂಗಿ, ಇದು ಪದ್ಯ ಮಾಡಿದವ್ರಿಗೆ ನಮ್ಮ ಮುತ್ತೇನೆ ರೀ. ನಮ್ಮ ವಂಶಾವಳಿಗಳಿಗೆ ಒಂದು 5-6 ತಿಳಿವಿದ್ಯೆ ಆಗಿರಂತ ಸಮಯ ಬಂದ್ರೆ ಅದಕ್ಕೆ ಏನ್ ಹೇಳ್ಬೇಕಂದ್ರೆ ತಯಾರಾದ ಬಳಿಕ 4 ತಿಂಗಳಿಗೆ ಜೀವ ಬಂದು ಶರೀರದೊಳಗ ವಾಸ ಮಾಡಿ ಕಂತಿದೆ ಚಿಮನ. ಜೀವ ಇದ್ದೆ ಕಾಯ ಬೆಳಿತು ಹ್ಯಾಂಗ ಹೇಳಿಕೊಡುವ ನೀನ. ಯಾವ ಕೋಕಶಾಸ್ತ್ರ ಓದಿ ಬಂದು ಬಿಚ್ಚಿದ ಪುರಾಣ. ಯಾವ ದ್ವಾರದಿಂದ ಜೀವ ಶರೀರದೊಳಗ ಸೇರೆ ತಂದಿ. ಪೂರ್ವ ಮಹದ್ವಾರದಿಂದ ಬಂದವ ಜೀವ. ಪೂರ್ವ ದ್ವಾರ ಯಾವುದು ಇಷ್ಟೇ ಹೇಳಿ ಮಾಡ ಗಾಯನ. ಆಗಲ ತಗೊಂಡು ಬರ್ತಾರಿ, ನೀವು ಹಿಂಗ್ಯಾಕ ಮಾತ್ರ ಬಾಳಾಗ ನಿಂತಿ. ಇಲ್ಲಿ ಹಾಸಿಗೆಲ್ಲ ಮುಂದಿಲ್ಲ ಅಕ್ಕ ಬಂದು ಒಮ್ಮೆ ನೀವು ದಾರಿ ಬಿಡಲಿಲ್ಲ ಅಂದ್ರೆ ಅವಾಗ ಗದ್ದಲ ಹೈರಾಣ. ಅದಕ್ಕೆ ಕೆಳಗೆ ಕೂತು ಕೇಳಿಟ್ಟು ತಮಗ ಮಾಡುವೆವು ಅಂತ. ಅವಾಗಾರ ಆಟದಂಗ ಸುತ್ತಮುತ್ತ ಒಂದು ಅಡಿಕೆ ಹಾಕಿದ್ರೆ ಹಂಗ ಅದು ಹಂಗ ನಿಂತ್ರ ಇದು ಮಾತ್ರ ಗಿಳಿಯೋ ಅದಕ್ಕೆ ಕೆಳಗೆ ಕೂತು ಕೇಳ್ರಿ ನಿಮಗ ಮಾಡುವೆವು ಅಂತ. ದೇಹದೊಳಗೆ ಸೇರಿ ಜೀವ ಭೂಮಿಗೆ ಬಿದ್ದದ ಹವಾದಿಂದೆ. ಶಸ್ಯದೊಳಗೆ ಸೇರ್ತು ಹುಡುಗಿ ಕೇಳ ಶಾಗರ. ಉಂಡ ಅನ್ನದಿಂದ ತಂದಿ ಗರ್ಭಕ ಬಂದು ಚೈತಾನ. ಅನ್ನದಿಂದ ರಕ್ತ, ರಕ್ತದಿಂದ ವೀರ್ಯಗಳೇ. 3 ತಿಂಗಳ ತಂದಿಯಲ್ಲಿ ಬಿಂದುಗೊಳಗ ವಾಸ ಮಾಡಿ ತಾಯಿ ಗರ್ಭಕ್ಕೆ ಬಂತು ಶಿಶುವ ಸೂಕ್ಷ್ಮ ಶುಕ್ಲ ಸೋಳಿದ ಕೂಡಿಯ ಆತು ಪಿಂಡ ಉತ್ಮಾನ. ಯಾರೋ ತಮ್ಮ ಯಾರು ನೀನು ಎಲ್ಲಿಂದ ಬಂದಿ, ಬರುವಾಗಿದ್ದೇನು ಇಷ್ಟೆಲ್ಲ ಮಂದಿ. ಇದು ಮಂಗಳೂರ ಮೋಹನ್ ದಾಸ್ ಅಂತ ಹೇಳಿ ಐದು ಕಡೆ ಒಬ್ಬ ಹೈಬ್ರಿಡ್ ಕವಿ ಜಮ ಮಾಡಿ ಈ ಕಡೆ ಹೈಬ್ರಿಡ್ ಏನು ಒರಿಜಿನಲ್ ಕವಿ ಅಲ್ಲ. ಅದಕ್ಕೆ ಗುರು ಲಘು ಕನ್ಯಾ ಕ್ಲಾಸ್ ಎಲ್ಲಿ ಅಂತ ಗೊತ್ತಿಲ್ಲ, ಏನಿಲ್ಲ. ಅದು ಸುಮ್ಮನೆ ಮಾಡ್ಯಾರ ಇರ್ಲಿ ಅಂತ ಹಾಳಾಗ ವಿದ್ಯಾರ್ಥಿ ಅಕ್ಕ ಇರ್ಲಿ. ಈಗ ಯಾರೋ ತಮ್ಮ ನಿಮ್ಮ ಮಗಳು ಎಲ್ಲಿಂದ ಬಂದಿ, ಬರುವಾಗ ಇಟ್ಟೇನು ಇಷ್ಟೆಲ್ಲ ಮಂದಿ. ಇದು ನಮ್ಮ ಮಂದೇವಾಡಿ ಗುರುಗಳೇ ಒಂದು ಖ್ಯಾಲಿ ಬೇಡ ಅವರನ್ನು ತಗೊಂಡು ಇವ ಮಾಡಿ ಇಂಥ ಕಾಲದ ಇರ್ತಾರೆ. ಹೇಳ್ಬಿಟ್ಟು ಏನ್ರಿ ಏನು ಬೇರೆ ಹೆಣ್ಮಗಳಂದ್ರೆ ಹೇಳೋದು ಏನ್ ಗೊತ್ತೈತಿ ತಂಗಿ. ಮೊದಲು ಎಷ್ಟು ಮಂದಿ ಇತ್ತು, ಇದು ಯಾವ ಗ್ರಂಥದೊಳಗದ ಎಷ್ಟು ಮಂದಿ ನೀವು ಲೆಕ್ಕ ಹೇಳ್ತೀನಿ, ಬರ್ಕೊಂಡು ಹೋಗು. ಜೀವಾಣು ಶಾಸ್ತ್ರ ಅಂತ ಹೇಳಿ ಒಂದು ಪುಸ್ತಕ ಐತಿ, ಜೀವಾಣು ಶಾಸ್ತ್ರ. ಆ ಪುಸ್ತಕದೊಳಗೆ ಏನ್ ಹೇಳ್ತಾರ, ನಮ್ಮ ಗಂಡು ಎಷ್ಟು ಬಲಿಷ್ಠ ಇಟ್ಟಿರ್ಬೇಕು ನೀವು ವಿಚಾರ ಮಾಡ್ಕೊರಿ.
72,000 ಇರ್ತಾವೆ. 72,000 ತಾಯಿ ಯೋನಿ ಒಳಗ. ತಂದೆ ವೀರಗಳ ಜೀವನಗಳು ಎಷ್ಟಿರ್ತಾವ? ಬರೀ 1,000. 1,000 ಜೀವನಗಳು 72 ಮಂದಿ ಕೂಡ ನಾನೇ ಮಾಡ್ತೀನಿ. ಅದಕ್ಕ ಏನ್ ಹೇಳ್ತಾನ ಕವಿ, ಎಷ್ಟು ಮಂದಿ ಇತ್ತಂದ್ರೆ ವಿಚಾರ ಮಾಡಿ ನೀವು. 72, ಇದೊಂದು 1,073. ಏನ್ ಈ 73,000 ಮಂದಿಯಾಗ ಎಷ್ಟು ಮಂದಿಗೆ ಬಂದಿವ ಬಂದ ಇಲ್ಲಿ? 72,999 ಜನಗ ಗುಪ್ತರಿಗೊಂದು ಪಾಪಿ ಜನಿಸಿದ ವ್ರತಗೊಳಿಸುವ ಆನಂದ ಘಟನ ಮಂದಿ ಮಾಡ್ಬೇಕಂದ್ರೆ ಇಂತಿಂತ ವಿಷಯಗಳು ಒಂದು ಅಡಕಾಗಿರ್ತ. ಅದಕ್ಕೆ ನಿಮ್ಗೆ ಗಮನ ಮಾಡ್ಬೇಕಂತ ಯಾಕೆ ಹೇಳ್ತೀವಿ ನಾವು ಕಲ್ಕಲಿ ಅಂತಂದ್ರೆ ವಿಷಯ ಕಲಿತಾವ, ರುಚಿ ಹತ್ತಾಗಿಲ್ಲ. ಅದಕ್ಕೆ ಕಣ ಇದ್ರೆ ನಮಗೆ ಚಂದ, ಕಣ ಇದ್ರೆ ಕುಸ್ತಿ ಚಂದ, ಕೇಳೋದಿದ್ರೆ ಹಾಕಿ ಚಂದ, ತಾಳಗತ್ತ ಸಮಾಧಾನ ಸುಮ್ಮನೆ ಮಾಡಿಲ್ಲ. ಅದಕ್ಕೆ ಶಾಂತ ಆಗಿ ಇನ್ನೂ ವಿಷಯಗಳ ಮಕ್ಕಳದಾಗಿ ಕೇಳಿದ್ವಿ. ಈ ಶರೀರದೊಳಗೆ ಜೀವ ಯಾವ್ಯಾವ ಸ್ಥಾನಕ್ಕೆ ಇರ್ತಾರೆ ಅಂತ ಕೇಳ್ತಾಳಕ್ಕೆ. ಹಾಗೆ ಏನ್ ಹೇಳ್ತೀರ? ಶರೀರದೊಳಗೆ ಜೀವ ಯಾವ ಸ್ಥಾನಕ್ಕೆ ಇರ್ತಾನಂದಿ? ಕಂಠನೇತ ಹೃದಯ ಸ್ಥಾನ ಅವನ ಟಿಕಾರ. ಜಾತಿನ ಸ್ವಪ್ನ ಸುಸುಪ್ತಿ ಒಳಗ ಜಾಗ ಬದಲ ಮಾಡ್ಯಾನ. ವಿಶ್ವನಾಮ ಜೀವ ಜಾಗದ ಒಳಗ ನೇತ್ರಗಿರ್ತಾನ. ಸ್ವಪ್ನದೊಳಗ ಕಂಡ ಕಂಡ ತೇಜಸ್ಸೆಂದು ಅನಿಸಿಕೊಂಡು ರಾತ್ರಿ ಅನಿಸಿ ಹೃದಯ ಸ್ಥಾನಕ್ಕೆ ಸಾಕ್ಷಿಯೇ ಆಗ್ಯಾನ. ಸಾತ್ವಿಕ ಅನಿಸಿಕೊಂಡು ಹೃದಯ ಸ್ಥಾನಕ್ಕೆ ಜ್ಯೋತಿ ಬೆಳಗ್ಯಾನ. ಯಾರು ಬಡ್ಸಿ ಇದ್ರಲ್ಲಿ ಯಾವ ಮಿತಿ ಲಗ್ನ ತಯಾರು ಮಾಡಿದ್ರು? ಅದಕ್ಕ ಯಾಕಂದ್ರೆ ಬಹಳ ದಿನ ಆಯ್ತು ವಿದ್ಯಾರ್ಥಿ ಭೇಟಿ ಆಗಿದ್ದೀವಿ. ಹಿಂದಿ ವರ್ಷಿನ ಚಿಕನ್ ಒಂದು 10-20 ಮೊದಲು ಆಗಿದ್ದು ಒಟ್ಟಿಗೆ ನಮ್ಗ ಈ ಕಡೆ ನಮ್ ಕೈ ಸಿಕ್ಕಿದ್ದೀವಿ. ಯಾಕಂದ್ರೆ ಅದಕ್ಕೆ ಬೇಕಾದ್ರೆ ಸಿಟ್ಟಿಗೆ ಗಂಡಾಪಟ್ಟು ಒಂದು ಹೊಳಿ ಸವಾಲ್ ತಗೊಂಡ್ಬಂದು ಅದಕ್ಕೆ ಬಹಳ ಮರಿ ಬೆರಿತಿ ಮಸಿಮಾಳ ಮರಿ ಬೆರಿತಿಲ್ಲ. ನಾವು ಹಂಗೆ ಚೂರಿ ತೊಗೊಂಡೇ ಬಂದಿವಿ ಸಂಗಾಟ. ಮಸಿಗಲ್ಲ ಚೂರಿ ಮತ್ತ ಅದಕ್ಕೆ ಯಾವ ಹತ್ತಾವ ಮಂತ್ರ ಚೂರಿ ಹಾಕೋದ್ರೆ ಮತ್ತ ಉಡಾರ ಆಗ್ತದಿಲ್ಲ ಹಲಾಲ ಆಗ್ಬೇಕಲ್ಲ. ಯಾಕಂದ್ರೆ ಇನ್ನ ಭಾಳ ದಿನ ಹಾಡಾಕಿಲ್ಲ ರೀ, ನಮ್ಗಿಂತ ಸಣ್ಣಕ್ಕಿಲ್ಲಕಿ ನಮ್ಮ ಹುಡುಗ ಏನೋ ನಿಮ್ಮೆಲ್ಲರ ಆಶೀರ್ವಾದದಿಂದ 75 ವರ್ಷ ನಡೆದು ನನಗ. ಒಬ್ಬೊಬ್ರಿಗೆ 75 ವರ್ಷ ಆದವ್ರಿಗೆ ಬಲಿ ಕಡೆ ಹೋಗಕ್ ಬರೋದು. ಯಾಕ ಕಂಟ್ರೋಲ್ ಇಟ್ಟಿಲ್ಲ ಅವ್ರ ಶರೀರ. ಚಟಗಳು ಕಂಟ್ರೋಲ್ ಬೇಕಲ್ರಿ, ಚಟ ಕಂಟ್ರೋಲ್ ಇದ್ರೆ ಕುಡಿತದ ಮನುಷ್ಯ. ಮತ್ತೇನ್ ಬೇಕಾದ್ರೆ ಟಾಕಿ 2-3 ತಿರುಗಾಡಂದ್ರೆ ಉಪಯೋಗ. ಅದಕ್ಕ ಈಗ ಏನ್ ಹೇಳ್ಬೇಕಾಗಿದೆ ಹೆಣ್ಮಗಳಿಗೆ? ಶುಕ್ಲ ಪಕ್ಷ ಪ್ರತಿಪರೆಯ ರವಿವಾರ ಅಗ್ನಿ ನಕ್ಷತ್ರ
ಹೇಳಲು ಬಹಳ ಜನ ಜನ ಮಂಗಲ ಕಾರ್ಯದಲ್ಲಿ ತೆರವುಳ್ಳಿಲ್ಲ ಯಾವ ಅಮಂಗಲ ಓಂನಾದ ಕೆರೆ ಬಿಂದು ರೂಪದಿಂದ ಪ್ರಾಣ ಕೂರ ಇದೇ ಮುಖ್ಯ ಪ್ರಥಮದಲ್ಲಿ ಶೋಧ ಮಾಡಿದವರು ಪಂಚರತ್ನ ತಿಳಿಯುವುದು ಆ ಒಳಕಲು ಪೂಜೆ ಮಾಡಿದವ್ರು ಯಾರು ಆ ಲಗ್ನದಾಗ ಸಂಡಿಗೆ ಕರೆದವ್ರು ಯಾರು ಆ ಲಗ್ನದಾಗ ಹೋಳಿಗೆ ಮಾಡಿದವ್ರು ಯಾರು ಮತ್ತ ಐರಣಿ ಯಾರು ತಂದ್ರು ಮತ್ತೆ ತಾಳಿ ಯಾರು ಕಟ್ಟಿದ್ರು ಇಂಥ ವಿಷಯಗಳು ಕೇಳ್ಯಾರ ಹೇಳ್ಬೋದು ಅದಕ್ಕ ಏನ್ ಹೇಳ್ತೀವಿ ಒಳಕಲು ಪೂಜೆ ಮಾಡಿದವ್ರು ಯಾರು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಒಳಕಲ ಪೂಜೆ ಮಾಡಿದಾರು ದೇವದಾನವರೆಲ್ಲ ಬಂದು ಆ ಹಂಗದ ಹೊಡ್ತಾರ ಬ್ರಹ್ಮ ಕುಂಬಾರವನಿಗೆ ಹೋಗಿ ನಾರದ ಐರಾಣಿ ತಂದಾರ ಮೇಘ ತಾರಾಗಳ ಯಕ್ಷ ಕಿನ್ನಲು ತೊಳಲು ಬೀರಾರ ದೇಖ ರೇಖಿ ಮಾಡುವುದಕ್ಕ ಅದರಲ್ಲಿ ಕಾರವಾರ ಯಾರು ಮಾಡಿದ್ರು ಕೇಳೋದಕ್ಕೆ ದೇಖ ರೇಖಿ ಮಾಡುವುದಕ್ಕ ಮಿತ್ತಿನ ನಮ್ಮ ವಿಷ್ಣು ದೇವ ನಕ್ಷತ್ರ ಇಟ್ಟ ನಮ್ಮ ಸೃಷ್ಟೀಶ್ವರ ಗಣಪತಿ ಷಣ್ಮುಖ ಸ್ವಾಮಿ ಓಡಾಡುವ ಬಾಳ ಚಾಕೋರ ಗಣಪತಿ ಷಣ್ಮುಖ ಸ್ವಾಮಿ ಓಡಾಡುವ ಬಾಳ ವಾಯುದೇವ ಹಾಳಗಂಬ ತಂದ ಶಬ್ದ ಋಷಿಗಳು ಅರಿಶಿಣ ತಂದ ಚಂದ್ರನಿಂದ ಎಲ್ಲರೂ ಕೂಡಿ ಕಾರ್ಯ ಸಂಸಾರ ಚಿತ್ರಸೇನ ಉದ್ವಶಿರ ಅದ್ವಶಿರ ಗಂಧರ್ವನ ದೇವ ದುದುಂಬಿ ಇವರು ಬಂದು ವಾಕ್ಯ ಭಾಷಾ ಶಬ್ದ ಋಷಿಗಳ ಸಖಿಯರೆಲ್ಲ ಅಂಗಳ ಸಾಸಿ ರಂಗೋಲಿ ಬೈದು ಅಂಗಳ ಝರಿ ಕೊಟ್ಟು ಎಲ್ಲ ಶೃಂಗಾರ ಮಾಡ್ಯಾರ ಹಿಂಗ ದೇವ ದೇವತೆಲ್ಲ ಲಗ್ನ ಕಾರ್ಯ ಸಂಸಾರ ಅಲ್ಲಿ ಹೋಳಿಗೆ ಹೋಗಿ ಯಾರು ಮಾಡೋದು ಏ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಹಪ್ಪಳ ಸಂಡಿಗೆ ಮಾಡಿದಾರು ರಂಭಾ ಓರ್ವಶರು ಹೋಳಿಗೆ ಹುಗ್ಗಿ ಮಾಡ್ಯಾರ ಆ ಜಲವತಿ ದೇವಿ ತಂಗಿಯ ಅತ್ತಿ ಮಾವ ಬಂದಾರ ಶಬ್ದ ಬದಲ ಸಹಿತ ಶಬ್ದ ವರ್ಣನ ಆಯರಿ ತಂದಾರ ವಿಶ್ವಪರ ಧರ್ಮ ಪತ್ತನ ಮಾಡಿದ ಏಕ ಭಾವದ ತಾಳಿ ತಂದು ಮದಿಮಗಳ ಕೊರಳಾಗೊಯ್ದು ಗುಳ್ಳ ಕಟ್ಟ್ಯಾರ ಎಲ್ಲರೂ ಲಗ್ನ ಮಾಡಿ ತೀರು ನನ್ನ ಹೆಸ ಪ್ರಕಾರ ಎಲ್ಲರೂ ಲಗ್ನ ಮಾಡಿ ತೀರು ನನ್ನ ಹೆಸ ಪ್ರಕಾರ ಚಂಡಿ ಉಂಡಿ ಚೌಡೇಶ್ವರಿ ಮಹಾಂಕಾಲಿ ರುದ್ರಾಯಣಿ ನಗರಾರಿಸಿದವರು ಯಾರು ಮುತ್ತೈದೇರು ಗಂಗಾ ಭಾಗೀರಥಿಯರು ಬಂದು ಅರಿಶಿನ ಹಚ್ಚಾರ ತುಂಗಭದ್ರ ಮುತ್ತೈದೇರು ಬಂದು ನೀರ ಎತ್ತಾರ ಅತ್ತಿ ಮಾವ ತಂದ ಶಬ್ದ ಪದರಿನ ಆಯರಿ ಮಾಡ್ಯಾರ ಅಷ್ಟದಿಕ್ಪಾಲಕರು ಬಂದು ಸುರಗಿ ಮನೆಯ ಆಗಿರಾರು ಪಂಚತತ್ವ ಸುರಗಿ ಸುಸ್ಯರ ಮಂಜಪಾದಾರ ಸತ್ವ ರಜೋತ್ತಮ ಹಾಕಿದಾರ ಮೇಲೆ ಬಂಗಾರ
ಅಕ್ಕಿ ಕಾಳ ಹಂಚಾದ ಭೌಮ ಗುಲಾಬೀರ ಭದ್ರ ಬಂದ ಶನಿ ರಾವು ಗಂಧ ಮಾಡು ಸರ್ವ ರಾವು ಕೇತು ಕೆರಕನ್ನು ತಾರ ಪಾಯಕ ಭೌಮ ಗುರು ಶುಕ್ರರೆಲ್ಲ ಗರ್ವ ವೀರಭದ್ರ ಬಂದ ಶನಿ ರಾವು ಗಂಧ ಮಾಡು ಸರ್ವ ಮಾಡು ಸರ್ವ ನೀನು ಲಕ್ಷ ಬರುತ್ತೇಳ ಮಜ ಪೂರ ಹವ